ಒಂದು 500 ರೂಪಾಯಿ ಜೋಡ್ಸೋಕ್ಕಾಗೋದಿಲ್ಲ ಅನ್ನೋ ಪರಿಸ್ಥಿತಿನಲ್ಲಿ ಯಾರೂ ಇಲ್ಲ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಬ್ಬರು ಕಮೆಂಟ್ಸ್ ಹಾಕಿದ್ರು ಹಳೆಯ ವಿಡಿಯೋಗೆ. ಅದು ಕಮೆಂಟ್ಸ್ ನಾನು ಹಾಕಿರ್ತೀನಿ ನೋಡಿ. ನಾನು ಈ ಚೈನ್ ಇಟ್ಕೊಂಡು ಒಂದು ವಿಡಿಯೋ ಮಾಡಿದ್ದೆ ಅನಿಸುತ್ತೆ. ಅದಕ್ಕೆ ನಿಮ್ಮದು ಚೈನ್ ಎಷ್ಟು ಗ್ರಾಮ್ ಇರೋದು ಮತ್ತು ಅದನ್ನು ಸ್ವಲ್ಪ ಚೈನ್ನ ತೋರಿಸ್ಬಿಟ್ಟು ಅದ್ರ ಬಗ್ಗೆ ಹೇಳಿ ಸಿಸ್ಟರ್ ಅಂತ. ಅದಕ್ಕೆ ನಾನು ಈ ಚೈನ್ನ ತೋರಿಸೋದ್ರ ಜೊತೆಗೆ ನಾವು ಒಡವೆನ ಹೇಗೆ ಮಾಡಿಸ್ಕೋಬೋದು ಅನ್ನೋದ್ರ ಬಗ್ಗೆನೂ ಕೂಡ ಟಿಪ್ಸ್ ಹೇಳ್ತೀನಿ. ನಮ್ಮ ಲೇಡೀಸ್ಗಳು ಹೇಗೆಲ್ಲ ನಾವು ಪ್ರಯತ್ನ ಪಟ್ಟರೆ ತಕ್ಕ ಮಟ್ಟಿಗೆ ಒಂದು ಚಿಕ್ಕ ಪುಟ್ಟ ಒಡವೆಗಳನ್ನ ನಾವು ಮಾಡ್ಕೊಂಡು ನಾವು ಕೂಡ ಒಡವೆಗಳನ್ನ ಅಂದರೆ ನಮ್ಗೆ ಇಷ್ಟಪಟ್ಟಿದ್ದು ಒಡವೆಗಳನ್ನ ಮಾಡಿಸ್ಕೊಂಡು ಹಾಕೋಬೋದು ಅನ್ನೋದ್ರ ಬಗ್ಗೆನೂ ಕೂಡ ಇವತ್ತಿನ ವಿಡಿಯೋ ಅಂತಲೇ ಹೇಳ್ಬೋದು. ಈ ಚೈನ್ ಬಂದು ಫ್ರೆಂಡ್ಸ್ ಲಕ್ಷ್ಮಿ ಚೈನು, ಅಂದರೆ ಲಕ್ಷ್ಮಿ ಕಾಸಿನ ಚೈನು. ತುಂಬ ಹಳೇ ಡಿಸೈನು, ಅಂದರೆ ತುಂಬ ನಾನು ಹಾಕ್ತೀನಿ ಸೈಡ್ನಲ್ಲಿ ನೋಡ್ಬೋದು. ತುಂಬ ಹಳೆ ಅಂದರೆ ಟ್ರೆಡಿಷನಲ್ ಡಿಸೈನು, ಅಜ್ಜಿ ಮುತ್ತಜ್ಜಿ ಕಾಲದಲ್ಲಿ ಈ ರೀತಿ ಹಾಕ್ತಾಯಿದ್ರು. ಮತ್ತು ಇದು ಜಾಸ್ತಿ ಮಹಾರಾಷ್ಟ್ರದಲ್ಲೇ ಹಾಕುವಂಥದ್ದು ಜಾಸ್ತಿ ಈ ರೀತಿ ಚೈನ. ಮಹಾರಾಷ್ಟ್ರ ಕಡೆಯಲ್ಲಿ ಜಾಸ್ತಿ ಇದನ್ನು ಈಗಲೂ ಕೂಡ ಆಂಟಿದಿರು ಹಾಕೋತಾರೆ. ನನಗೆ ಇಷ್ಟ ಆಗಿತ್ತು. ನಾನು ಮೊದಲು ಒಂದು ಏರಿಯಾದಲ್ಲಿ ಇರಬೇಕಾದ್ರೆ ಒಬ್ಬರು ಆಂಟಿ ಹತ್ರ ಇತ್ತು ಈ ಚೈನು. ಮತ್ತು 12 ಗ್ರಾಮ್ಸು ಅವ್ರ ಹತ್ರ ಇದ್ದಿದ್ದು ಕೂಡ ಅಷ್ಟೇ 10 ಗ್ರಾಮ್ಸ್ ಇತ್ತು. ನಾನು ಅಂದ್ಕೊಂಡೆ ಅಯ್ಯೋ ಖಾಲಿ 10 ಗ್ರಾಮ್ಸ್ಗೆ ಕತ್ತು ತುಂಬ ಕಾಣಿಸುತ್ತೆ ಇದು ಹಾಕ್ಕೊಂಡ್ರೆ. ಸೀರೆಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದರಲ್ಲೂ ಕೂಡ ಈ ಕಾಟನ್ ಸೀರೆ ಅಂದರೆ ಟ್ರೆಡಿಷನಲ್ ಲುಕ್ಕಿಗೆ ನಾವು ಸೀರೆ ಹಾಕೋತೀವಲ್ಲ, ಒಂದು ಪೂಜೆಗೆ ಈ ರೀತಿ ಟ್ರೆಡಿಷನಲ್ ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೆ ನಾವು ಹಾಕುವಂಥ ಸೀರೆಗಳಿಗೆ ಮತ್ತು ಮೇಕಪ್ಗೆ ಈ ರೀತಿ ಚೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ಖಾಲಿ 12 ಗ್ರಾಮ್ಸ್ 10 ಗ್ರಾಮ್ಸ್ ಅಂತ ಹೇಳಿದ್ರಲ್ಲ, 10 ಗ್ರಾಮ್ಸಲ್ಲೂ ಕೂಡ ಮಾಡಿಸ್ಕೋಬಹುದು ಅಂದ್ಕೊಂಡು ನಾನು ಇದನ್ನು ಮಾಡಿಸ್ಕೊಂಡೆ. ಮತ್ತು ಪ್ಲೇಸ್ ಬೇಕಾದರೆ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಒಳ್ಳೆ ಚೆಂದ ಕಾಣಿಸ್ಬೇಕು ಅಂದರೆ ಇದಕ್ಕೆ ಬೇಕಾದರೆ ಒಂದು ಲಕ್ಷ್ಮೀದೇ ದೊಡ್ಡದಾಗಿ ಪೆಂಡೆಂಟ್ ಮಾಡು ಕೂಡ ಹಾಕಿಸ್ಕೋಬೋದು. ನನಗೆ ಆವಾಗ ಇದಿಷ್ಟು ಮಾತ್ರ ಮಾಡೋಷ್ಟು ನಂದು ಸೇವ್ ಇತ್ತು ಹಣ. ಹಾಗಾಗಿ ನಾನು ಇಷ್ಟೇ ಮಾಡಿಸ್ಕೊಂಡೆ. ಮತ್ತೆ ಮಾಡಿಸ್ಕೊಳ್ಳೋಣ ಅನ್ನೋದೊಂದು ಆಸೆ ಇತ್ತು. ಒಮ್ಮೆ ಮಾಡಿಸ್ಕೊಂಡ್ರೆ ಮತ್ತೆ ಅದು ಆಗೋದಿಲ್ಲ, ಅದಷ್ಟಕ್ಕೆ ನಿಂತ್ಬಿಡುತ್ತೆ. ಮಾಡಿಸ್ಕೋಬೇಕಾದ್ರೇ ಸ್ವಲ್ಪ ಮಾಡಿಸ್ಕೊಂಡ್ರೇ ಒಳ್ಳೆಯದು. ಮತ್ತು ಅಷ್ಟು ಮತ್ತು ಸುಲಭವಾಗಿ ಅಷ್ಟು ಏನು ಕಿತ್ತೋಗುತ್ತೆ 12 ಗ್ರಾಮ್ಸ್ ಅಲ್ವಾ, ಬೇಗ ಕಿತ್ತೋಗ್ಬೋದು ಅಂತ ಏನಿಲ್ಲ. ನಾವೇನು ನಿತ್ಯ ಯಾವಾಗಲೂ ಒಮ್ಮೊಮ್ಮೆ ಯೂಸ್ ಮಾಡುವಂಥದ್ದು. ಹಾಗಾಗಿ ಅಷ್ಟು ಸುಲಭವಾಗಿ ಇದು ಕಿತ್ತೋಗುತ್ತೆ. ಇಷ್ಟು ಚಿಕ್ಕ ಗ್ರಾಮ್ಸ್ನಲ್ಲಿ ಮಾಡಿಸಿದ್ರು ಕೂಡ, ಕಮ್ಮಿ ಚಿನ್ನ ಹಾಕಿ ಮಾಡಿಸಿದ್ರು ಕೂಡ ಕಿತ್ತೋಗುತ್ತೆ ಅನ್ನೋದೇನು ಭಯ ಏನಿಲ್ಲ. ಮತ್ತು ಪ್ಲೇಸು ನನಗೆ ಲಕ್ಷ್ಮಿ ಅಂದರೆ ಇಷ್ಟ. ಹಾಗಾಗಿ ಲಕ್ಷ್ಮಿ ಅಂದರೆ ಎಲ್ರಿಗೂ ಕೂಡ ಇಷ್ಟನೇ. ಹಾಗಾಗಿ ಲಕ್ಷ್ಮಿದೊಂದು ಚೈನ್ ಇರಲಿ ಅಂದ್ಬಿಟ್ಟು ನಾನು ಇದನ್ನು ಮಾಡಿಸ್ಕೊಂಡೆ. ಖಾಲಿ ಇದು ಇರೋದು, ಮತ್ತು ಇನ್ನೊಂದು ಸಲ ಹೇಳ್ತಿದ್ದೀನಿ, ಖಾಲಿ 12 ಗ್ರಾಮ್ಸ್ ಮಾತ್ರ. ಇದು ಮಾಡಿಸ್ಕೊಂಡು ಇಲ್ಲಾಂದ್ರೂ ಕೂಡ ಒಂದು 7-8 ವರ್ಷ ಆಯಿತು. ನಾನು ಪ್ರತಿ ತಿಂಗಳು 2-2 ಸಾವಿರ ರೂಪಾಯಿ ಕಟ್ತಾ ಇದ್ದೆ ಒಡವೆಗೆ. ಆವಾಗ 2-2 ಸಾವಿರ ರೂಪಾಯಿ ಕಟ್ಟಿದರೆ ವರ್ಷಕ್ಕೆ 24 ಸಾವಿರ ಆಗುತ್ತೆ. ಮತ್ತು ಒಡವೆ ಅಂಗಡಿಯವರು ಅದಕ್ಕೆ 2 ಸಾವಿರ ಸೇರಿಸಿ 26 ಸಾವಿರ ರೂಪಾಯಿ ಕೊಡ್ತಾರೆ. ನಾನು ಹೀಗೇ ಒಂದು 2 ವರ್ಷ ಜಮಾ ಮಾಡಿದ್ದೆ. ಆವಾಗ 2 ವರ್ಷ ಜಮಾ ಮಾಡಿದ್ದ ಹಣದಲ್ಲಿ ಇದು ನಂದೊಂದು ಚೈನು ರೆಡಿ ಆಯಿತು. ಮಾಡ್ಬೋದು ಫ್ರೆಂಡ್ಸ್. ಈಗಂತೂ ನಮ್ಮ ಕರ್ನಾಟಕದಲ್ಲಿ ಮೊದಲೆಲ್ಲ ಇರಲಿಲ್ಲ. ನಾನು ಇಲ್ಲಿ ಮದುವೆಯಾಗಿ ಬಂದಿದ್ದೋಡಿಂದಲೂ ಕೂಡ ಮುಂಬೈನಲ್ಲಿ ಒಡವೆ ಅಂಗಡಿ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲೂ ಕೂಡ ದುಡ್ಡು ಕಟ್ಟಿಸ್ಕೋತಾರೆ. ಆದರೆ ಊರಿನಲ್ಲಿ ಕಟ್ಟಿಸ್ಕೋತಾ ಇರಲಿಲ್ಲ. ಈಗೇನಿಲ್ಲ, ಒಂದು ಬಟ್ಟೆ ಅಂಗಡಿನಲ್ಲೂ ಕೂಡ ಕಟ್ಟಿಸ್ಕೋತಾರೆ. ಪ್ರತಿ ತಿಂಗಳು ಕೂಡ ದುಡ್ಡನ್ನ ಕಟ್ಟಿಸ್ಕೋತಾರೆ. ಇತ್ತೀಚೆಗೆ ನಾನು ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿದೆ. ಮೊದಲೆಲ್ಲ ನಾನೇ ಹೇಳ್ತಾ ಇದ್ದೆ ನಮ್ಮ ಊರಿನಲ್ಲಿ ಹೋದಾಗ, ಯಾಕೆಂದ್ರೆ ನಂಗೆ ಇಲ್ಲಿ ಒಡವೆ ಇಷ್ಟ ಆಗ್ತಿರ್ಲಿಲ್ವಲ್ಲ. ಅವಾಗ ಕೇಳಿವೆ, ನೀವು ತಿಂಗಳ ದುಡ್ಡು ಕಟ್ಟಿಸ್ಕೋತೀರಾ, ನಾನು ನಿಮ್ಮ ಅಕೌಂಟಿಗೆ ಹಾಕ್ತೀನಿ ಒಡವೆ ಮಾಡಿಸ್ಕೊಳ್ಳೋಕೆ. ಸರಿ, ಅವ್ರು ಇಲ್ಲ ಕಣಮ್ಮ, ಅದೆಲ್ಲ ನಮ್ಮದು ಅಂಗಡಿನಲ್ಲಿಲ್ಲ, ನಾವು ಅಂಗಡಿ ನಡೆಸ್ಕೊಂಡ್ರೆ ಸಾಕಾಗಿರ್ತದೆ ಅನ್ನಂಗೆ ಮಾತಾಡಿದರು. ಹಾಗಾಗಿ ಇರಲಿಲ್ಲ. ಇತ್ತೀಚೆಗಂತೂ ಊರ ಕಡೆಯೂ ಕೂಡ ಇದೆ, ನೀವು ಮಾಡಿಸ್ಕೋಬೋದು. ನೀವು ಹತ್ರದಲ್ಲಿರುವಂಥ ಚಿನ್ನ ಬೆಳ್ಳಿ ಅಂಗಡಿನಲ್ಲಿ ಬೇಕಾದರೆ 2-2 ಸಾವಿರ ರೂಪಾಯಿಗೆ ಈಗ ಜನವರಿಯಿಂದ ಶುರುವಾಗ್ತದೆ. ಹೋಗಿ ಕೇಳಿ ವಿಚಾರಿಸಿ. ನೀವು ಕೂಡ ಅಟ್ಲೀಸ್ಟು ಅದು 500 ರೂಪಾಯಿಂದಲೂ ಕೂಡ ಶುರುವಾಗುತ್ತೆ. ನೀವು ಪ್ರತಿ ತಿಂಗಳು 500 ರೂಪಾಯಿ ಕಟ್ಟಿದರೆ ಅವರು ವರ್ಷ ಆದಮೇಲೆ ಏನು ನೀವು ಒಂದು ತಿಂಗಳು ಅಮೌಂಟ್ ಎಷ್ಟು ಕಟ್ತೀರೋ ಅದಕ್ಕೆ ಸೇರಿಸಿ ಅವರು ಟೋಟಲಾಗಿ ಅಷ್ಟು ದುಡ್ಡಿಂದ ಒಡವೆನ ನೀವು ಮಾಡಿಸ್ಕೋಬೋದು. ಅಥವಾ ಬೆಳ್ಳಿ ಪಾತ್ರೆಗಳು, ಬೆಳ್ಳಿದೇನಾದರೂ ವಸ್ತುಗಳನ್ನೂ ಕೂಡ ತೊಗೋಬೋದು. ಯಾರು ಕೂಡ ದುಡ್ಡು ಮಾತ್ರ ವಾಪಸ್ ಕೊಡೋದಿಲ್ಲ. ಯಾವ ಅಂಗಡಿಯವರು ದುಡ್ಡು ವಾಪಸ್ ಕೊಡೋದಿಲ್ಲ. ಯಾಕೆಂದರೆ ಅವ್ರಿಗೆ ಒಡವೆ ಕೊಟ್ಟರೆ ಅವರಿಗೆ ಲಾಭ, ದುಡ್ಡು ಕೊಟ್ಟರೆ ಲಾಭ ಇಲ್ಲ. ಯಾಕೆಂದರೆ ಪ್ರತಿಯೊಬ್ಬರು ಕೂಡ ಲಾಭಕ್ಕೋಸ್ಕರನೇ ಮಾಡೋದ್ರಿಂದ ಅವರು ಒಡವೆ ಅಥವಾ ಬೆಳ್ಳಿ ಕೊಡ್ತಾರೆ ಹೊರತು ದುಡ್ಡು ಕೊಡೋಲ್ಲ. ನಾನು ಕೂಡ ಸುಮಾರು ಒಡವೆಗಳನ್ನ ಈ ರೀತಿ ಮಾಡಿಸ್ಕೊಂಡೆ. ನಾನು ಲೇಡೀಸ್ಗಳಿಗೆ ಹೇಳೋದಿಷ್ಟೇ, ನೀವು ಪ್ರತಿನಿತ್ಯ ಅಟ್ಲೀಸ್ಟ್ ಒಂದು 500 ರೂಪಾಯಿ 1,000 ರೂಪಾಯಿ ಜಮಾ ಮಾಡ್ಬೋದು. ನೀವೊಬ್ಬರು ಹೌಸ್ ವೈಫ್ ಆಗಿದ್ದೀರಿ, ಹೊರಗಡೆ ಕೆಲಸಕ್ಕೆ ಹೋಗ್ತಾಯಿಲ್ಲ, ಆದರೂ ಕೂಡ ಈಗೇನಿಲ್ಲ ಫ್ರೆಂಡ್ಸ್, ಈಗ ತುಂಬಾ ಡೆವಲಪ್ ಆಗಿದೆ. ಪ್ರತಿಯೊಬ್ಬರ ಹತ್ರನೂ ಒಂದೊಂದು ಮೊಬೈಲ್ ಇಟ್ಟಿರ್ತಾರೆ. ಎಲ್ಲರ ಹತ್ರನೂ ಮೊಬೈಲ್ ಇರುತ್ತೆ. ಯಾರಿಲ್ಲ ಅದಕ್ಕೆ ರೀಚಾರ್ಜ್
ರಿಚಾರ್ಜೇ ಬೇಕಾಗುತ್ತೆ ತಿಂಗಳಿಗೆ 200 ರೂಪಾಯಿ. ಅಂಥದ್ರಲ್ಲಿ ಒಂದು 500 ರೂಪಾಯಿ ಜೋಡ್ಸೋಕ್ಕಾಗೋದಿಲ್ಲ ಅನ್ನೋ ಪರಿಸ್ಥಿತಿನಲ್ಲಿ ಯಾರೂ ಇಲ್ಲ. ನಾನೇನು ಹೇಳ್ತೀನಿ ಅಂತಂದರೆ, ತಕ್ಕ ಮಟ್ಟಿಗೆ ನಾವು ಬಡತನದಲ್ಲಿದ್ದೀವಿ, ನಮಗೆ ಅವಶ್ಯಕತೆ ಇದೆ, ನನ್ನ ಹತ್ರ ಒಡವೆಗಳಿಲ್ಲ, ಒಡವೆಗಳು ಮಾಡಿಸ್ಕೋಬೇಕು ಅಂತ ಅನ್ನೋದು ನಿಮ್ಮ ಮನಸ್ಥಿತಿ ಇದ್ದರೆ, ನಿಮಗೂ ಕೂಡ ಆಸೆ ಆಗ್ತದೆ ಒಡವೆಗಳು ಹಾಕೊಳ್ಳೋದು ಅನ್ನೋದಿದ್ದರೆ, ಅಟ್ಲೀಸ್ಟ್ ತಿಂಗಳಲ್ಲಿ 1,000ನಾದರೂ ಕೂಡ ಆಗದೇ ಇಲ್ಲ ಅಂತಂದರೆ 500 ರೂಪಾಯಿ ಆದರೂ ಕೂಡ ಜಮಾ ಮಾಡ್ಕೊಂಡು ಒಂದು ಒಡವೆ ಅಂಗಡಿಗೆ ನೀವು ಹಣ ಕಟ್ಟಿ. ಏಕೆಂದರೆ ಮನೆಯಲ್ಲಿ ಗೋಲ್ಕದ್ದೆಲ್ಲ ಹಾಕೋತೀವಿ ಅಂದರೂ ಕೂಡ, ಅಥವಾ ನಾವೆಲ್ಲೋ ಪರ್ಸ್ನಲಿ ಸೀರೆ ಒಳಗಡೆ ಎಲ್ಲ ಇಡ್ತೀವಿ ಅಂದರೂ ಕೂಡ ಫ್ರೆಂಡ್ಸ್, ನಿಜವಾಗ್ಲೂ ಅದು ಹೇಗೆ ಖರ್ಚಾಯ್ತದೆ ಅನ್ನೋದೇ ಗೊತ್ತಾಗೋದಿಲ್ಲ. ಖರ್ಚಾಗೇ ಇರುತ್ತೆ. ಅದಕ್ಕೇ ಒಂದು ಹಾಕಿ, ಅದರಲ್ಲೂ ಕೂಡ ನಿಮ್ಮ ಯಜಮಾನರು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ನೀವೊಂದು ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಅಂದಾಗ, ಸರಿ ನಿಮ್ಮದು ಒಂದು 500 ರೂಪಾಯಿ ಜೊತೆಗೆ ನಂದು ಒಂದು 500 ರೂಪಾಯಿ ಸೇರಿಸಿ ಹಾಕು, ಆಮೇಲೆ ಏನಾದರೂ ಮಾಡಿಸ್ಕೊ, 500 ರೂಪಾಯಿ ಕಟ್ಟಿದ್ದೇನು ಗೊತ್ತಾಗಲ್ಲ. ಅಥವಾ ಅದಕ್ಕಿಂತ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿದ್ದೀರಿ ಅಂದಾಗ, ಚಲೋ ನೀನು ಒಂದು 2,000 ರೂಪಾಯಿ 1,000 ರೂಪಾಯಿ ನೀನು ಆಗ್ತಿದೆಯಾ ಅಂದಾಗ, ಅದ್ರ ಜೊತೆಗೆ ನಾನು ಕೂಡ ಒಂದು 2,000 ಕೊಡ್ತೀನಿ, ಅಟ್ಲೀಸ್ಟ್ ಒಂದು 5,000 ರೂಪಾಯಿ ತಿಂಗಳಿಗೆ, ಒಂದು 4,000 ರೂಪಾಯಿ ತಿಂಗಳಿಗೆ ಹಾಕಿದರೆ ತಿಂಗಳ ಅಮೌಂಟ್, ವರ್ಷದಲ್ಲಿ ಅಮೌಂಟ್ ಜಾಸ್ತಿ ಆಗುತ್ತೆ, ಒಂದು ಹೆಚ್ಚಾಗಿ ಮಾಡಿಸ್ಕೋಬೋದು ಅನ್ನೋ ಮನಸ್ಥಿತಿ ನಿಮ್ಮ ಯಜಮಾನ್ರಿಗೂ ಕೂಡ ಇದ್ದರೆ ಅವ್ರಿಗೂ ಕೂಡ ಹೇಳ್ಕೊಳ್ಳಿ. ಈ ರೀತಿ ಕಟ್ಟಿದ್ದು ಗೊತ್ತಾಗೋದಿಲ್ಲ, ಕಟ್ಟೋಣ, ನಾವು ಒಂದು ಸ್ವಲ್ಪ ಒಡವೆ ಆಗಿಬಿಡುತ್ತೆ ಜಮಾ, ಅಟ್ಲೀಸ್ಟ್ ನೀವು ಈ ರೀತಿ ಹೇಳಿ ನಿಮ್ಮ ಯಜಮಾನ್ರೆ, ನನಗೆ ಬೇಡ ನೀವೇ ಮಾಡಿಸ್ಕೊಡಿ, ಅವ್ರು ಮಾಡಿಸ್ಕೊಳ್ಳಿ, ನಾವು ಮಾಡಿಸ್ಕೊಳ್ಳಿ, ಒಡವೆನೇ ಅವ್ರಿಗೂ ಕೂಡ ಮಾಡಿಸೋದಿದ್ರೆ ಅವ್ರಿಗೇನೆ ಮಾಡಿಸ್ಕೊಳ್ಳಿ. ಹಾಗಂತಲ್ಲ ಒಡವೆ ನಾವು ಮಾತ್ರ ಲೇಡೀಸೇ ಮಾಡಿಸ್ಕೊಂಡ್ರು ಮಾತ್ರ ಒಡವೆ ಅಂತಲ್ಲ, ಅವ್ರು ಚೈನ್ ಮಾಡಿಸ್ಕೊಂಡ್ರೆ ಅದನ್ನು ನಾವು ಕೂಡ ಹಾಕ್ಬೋದು, ಅವರೊಬ್ಬರೇ ಹಾಕ್ತಾರೆ ಅನ್ನೋದೇನಿಲ್ಲ. ಈ ರೀತಿಯಲ್ಲಿ ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪ ಅಮೌಂಟ್ನ ಕಟ್ಟಿ ನಮ್ಮದಲ್ಲ ನನಗೆ ಎತ್ತಿಟ್ಕೊಂಡು ದಿನದಲ್ಲಿ ಒಂದು 20 ರೂಪಾಯಿ ಒಂದು ಮಾರ್ಕೆಟಿಂದ ಬರಬೇಕಾದ್ರೆ, ಅಥವಾ ಒಂದು ಹಾಲಿಂದಲೂ ಚಿಲ್ಲರೆ ಉಳಿಯುವಂಥದ್ದು ಒಂದು 20 ರೂಪಾಯಿ ಕೂಡ ದಿನದಲ್ಲಿ ಜಮಾ ಮಾಡಿ. 20 ರೂಪಾಯಿ ಜಮೆ ಮಾಡಿದ್ರು ಕೂಡ ತಿಂಗಳಲ್ಲಿ, ಒಂದು ವರ್ಷದಲ್ಲಿ ನಾವು ಹಿಂಗಿಲ್ಲ ಅಂದರೂ ಕೂಡ ಒಂದು 3 ಗ್ರಾಮ್ ಚಿನ್ನನಾದರೂ ಕೂಡ ಮಾಡಿಸ್ಕೋಬೋದು. ಈಗ ಅಟ್ಲೀಸ್ಟ್ ಒಂದು 5,500 6,000 ರೂಪಾಯಿಗೆ 1 ಗ್ರಾಮ್ಸ್ ಬರ್ತಾ ಇದೆ. ಇನ್ನೊಂದು 5-10 ವರ್ಷ ಆದಮೇಲೆ ಅಂತೂ ಇನ್ನೂ ಅದಕ್ಕಿಂತ ಡಬಲ್ ಆಗಿರುತ್ತೆ ಫ್ರೆಂಡ್ಸ್. ಮುಂದೆ ಅಂತೂ ಒಡವೆ ಮಾಡಿಸ್ಕೊಳ್ಳೋಕ್ಕೆ ಆಗಲ್ಲ. ಅಂದರೆ ಆದಾಯಕ್ಕೆ ತಕ್ಕಾಗಿ ಖರ್ಚು ಕೂಡ, ಈಗ ಆದಾಯ ಜಾಸ್ತಿ ಆಯ್ತಾ ಅದು ಒಡವೆ ರೇಟು ಕೂಡ ಜಾಸ್ತಿ ಆಗ್ತಿದೆ, ಅದು ಓಕೆನೆ. ಆದರೂ ಕೂಡ ಹಿಂದೆಲ್ಲ ಮಾಡಿಸಿಟ್ಕೊಂಡಿದ್ದಾರಲ್ಲ ಅವ್ರಿಗೂ ಒಳ್ಳೆ ಅಲ್ವರ. ಹಿಂದೆಲ್ಲ ನಮಗೆ ಅಯ್ಯೋ ಒಡವೆ ಬೂಡಿ ಬಾಕಿ ಜೀವನ ಶೈಲಿನೇ ಸರಿ ಮಾಡಿಕೊಂಡ್ರೆ ಸಾಕಾಗಿರ್ತದೆ ಅನ್ನೋದು ಕೂಡ ಪರಿಸ್ಥಿತಿ ಇತ್ತು. ಅಟ್ಲೀಸ್ಟ್ ಇಷ್ಟು ನಮಗೆ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಜ್ಞಾನ ಇದೆ ಅಂತಂದರೆ ನಾವು ಇನ್ನೂ ಕೂಡ ಮಾಡಿಸ್ಕೋಬೋದಾಗಿತ್ತೇನೋ, ಅಷ್ಟು ಬುದ್ಧಿನೂ ಕೂಡ ಇರಲಿಲ್ಲ ನಮಗೆ. ಮತ್ತು ಇನ್ನೊಂದೇನು ಅಂದರೆ, ಇಷ್ಟು ಗಾಳಿ ಬರ್ತದೆ ಅಂತಂದರೆ ನೋಡಿ, ಡೋರ್ ತಾನಾಗೆ ಓಪನ್ ಆಗುತ್ತೆ, ಅಷ್ಟು ಗಾಳಿ ಬರ್ತಾ ಇದೆ. ಮತ್ತು ಇನ್ನೊಂದೇನು ಅಂದರೆ ಫ್ರೆಂಡ್ಸ್, ಅಕಸ್ಮಾತ್ ನಿಮ್ಮ ಯಜಮಾನ್ರು ನೀವು ಕೂಡಿಟ್ಟಿರೋ ದುಡ್ಡನ್ನೇ ಕಿತ್ಕೊಳ್ಳೋ ಅಂಥ ಗಂಡ ಅನ್ನೋದಾದರೆ ಪ್ಲೀಸ್ ಹೇಳೋಕ್ಕೆ ಹೋಗಬೇಡಿ. ಅವ್ರ ಹತ್ರ ಯಾವುದೇ ರೀತಿ ಹಣ, ನೀವು ಒಡವೆ ಅಂಗಡಿ ಕಟ್ಟುವಂಥ ವಿಷಯನ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೀವು ಸುಮ್ಮನೆ ಕಟ್ಟಿ ಆಮೇಲೆ ವರ್ಷ ಆದಮೇಲೆ ಮತ್ತೆ ನೋಡಿ, ಒಳ್ಳೆ ಸಮಯ ನೋಡಿ, ನಿಮ್ಮ ಯಜಮಾನ್ರು ಒಳ್ಳೆ ಮನಸ್ಥಿತಿ ಇದ್ದಾಗ ನೀವು ಅವ್ರ ಹತ್ರ ಹೇಳ್ಕೊಳ್ಳಿ, ಯಾರೇನು ಅನ್ನೋದಿಲ್ಲ. ಯಾಕೆ ಅಂತಂದರೆ ತಕ್ಕ ಮಟ್ಟಿಗೆ ಈಗ ಅವ್ರು ಕೂಡ ಮಾರ್ಕೆಟಿಂಗ್ ದುಡ್ಡಿನಲ್ಲಿ ಅದರಲ್ಲಿ ಇದರಲ್ಲಿ ಉಳಿಸ್ತೆ ಅಂದರೆ ಕೂಡ ಅವರು ಕೂಡ ಖುಷಿ ಪಡ್ತಾರೆ. ಅಕಸ್ಮಾತ್ ನಿಮ್ಮ ಯಜಮಾನ್ರು ಡ್ರಿಂಕ್ಸ್ ಮಾಡ್ತಾರೆ ಅಥವಾ ನಿಮ್ಮ ಹತ್ರ ಕಿತ್ಕೊಂಡು ತಿನ್ನೋ ಹಾಗೇನೇ ಇದ್ದಾರೆ ಅಂದರೆ ಯಾವುದೇ ವರ್ಷ ಆದಮೇಲೆ ಕೂಡ ಹೇಳಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್. ನಿಜವಾಗ್ಲೂ ಹೇಳ್ತೀನಿ, ನಾವು ಲೇಡೀಸ್ಗಳು ಬುದ್ಧಿವಂತರ ಆದರೆ ಮಾತ್ರ ತಕ್ಕ ಮಟ್ಟಿಗೆ ಒಂದು ಒಡವೆ ಅನ್ನೋದನ್ನ ನಾವು ಜಮಾ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಎಲ್ಲ ನಾವು ಅವರಿಂದಲೇ ಮಾಡಿಸ್ಕೋಬೇಕು, ಅವರೇ ಮಾಡಿಸ್ಕೊಡ್ಲಿ, ಅವ್ರಿಗೆ ಬರೋ ಸ್ಯಾಲರಿನಲ್ಲೇ ಮಾಡಿಸ್ಕೊಡ್ಲಿ. ಅಯ್ಯೋ ನನಗೆ ಕೊಡೋಂಥ 500 ರೂಪಾಯಿನಲ್ಲಿ ನನ್ನ ಪಾರ್ಲರ್ಗೆ ಸಾಕಾಗಲ್ಲ, ಮತ್ತು ನನಗೆ ಪ್ರತಿನಿತ್ಯ ಆ ಶಾಪಿಂಗ್ ಈ ಶಾಪಿಂಗು, ನನಗೆ ಒಂದು ಕುರ್ತಿ ಖರೀದಿ ಮಾಡೋದು ಅಂದರೆ ಇಷ್ಟ, ನನ್ನ ಹತ್ರ ಬಟ್ಟೆಗಳೇ ಇಲ್ಲ, ಪ್ರತಿನಿತ್ಯ ನಾನು ಸ್ಕೂಲಿಗೆ ಬಿಡ್ಲಿಕ್ಕೆ ಹೋಗಬೇಕು, ಮಗುನ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ಬಂದಿರ್ತಾರೆ, ನನಗೆ ಕುರ್ತಿಗಳನ್ನ ಖರೀದಿ ಅಂದರೆ ಅವಾಗ ತೊಗೋತಾ ಇರ್ತೀನಿ, ನನಗೆ ಅದಷ್ಟೇ ಸಾಕಾಗ್ತದೆ, ನಾನು 10 ರೂಪಾಯಿ 20 ರೂಪಾಯಿ ಉಳಿಸೋವಂಥ ದುಡ್ಡು ಅನ್ನೋವಂಥ ಮನಸ್ಥಿತಿ ಇದ್ದರೆ ಪ್ಲೀಸ್ ಚೇಂಜ್ ಮಾಡ್ಕೊಳ್ಳಿ. ಅದೆಲ್ಲ ಬಂದ್ಬಿಡುತ್ತೆ. ಅದನ್ನು ಹೇಗೋ ಹಾಗೆ ಬಟ್ಟೆ ಅದೆಲ್ಲ ಕೂಡ ಈ ಟೈಮ್ನಲ್ಲೇನು ಇತ್ತೀಚೆಗೆ ಎಲ್ಲರ ಹತ್ರನೂ ಕೂಡ ಅದೆಲ್ಲ ತಕ್ಕ ಮಟ್ಟಿಗೆ ಆಗಿಬಿಡುತ್ತೆ. ಆದರೆ ಒಡವೆಗಳನ್ನ ಖರೀದಿ ಮಾಡೋದು ತುಂಬಾ ಕಷ್ಟ ಫ್ರೆಂಡ್ಸ್. ಅದಕ್ಕೆ ನಾನು ಹೇಳ್ತಿರೋದು, ಪ್ರತಿಯೊಬ್ಬರು ಲೇಡೀಸ್ಗಳಿಗೆ ಒಡವೆ ಅನ್ನೋದು ಖಾಲಿ ನಮ್ಮ ಅಲಂಕಾರಕ್ಕೆ ಮಾತ್ರ ಅಲ್ಲ, ಅದು ನಮ್ಮ ಕಷ್ಟಕ್ಕೂ ಕೂಡ ಸಾಥ್ ಕೊಡುತ್ತೆ. ಈಗ ನಮ್ಮದೊಂದು ಕಷ್ಟ ಅಂತ ಬಂದಾಗ ನಾವು ನಮ್ಮ ಹತ್ರ ಒಂದಿಷ್ಟು ಒಡವೆ ಇದೆ ಅಂದಾಗ ಅಡೆ ಇಟ್ಟು ಕೂಡ ನಾವು ಕಷ್ಟನ ನೀಗಿಸ್ಕೋಬೋದು. ನಮ್ಮ ಹತ್ರ ಇಲ್ಲ ಅಂತ ಅಂದರೆ ಏನೂ ಮಾಡಲಿಕ್ಕಾಗಲ್ಲ. ಈಗೇನು ಒಟ್ಟಿನಲ್ಲಿ ಒಡವೆ ಅಂತಂದರೆ ಅಲಂಕಾರಕ್ಕೇನು ನಾವು ಚಿನ್ನದ ಒಡವೆನೇ ಹಾಕ್ಕೊಂಡು ಅಲಂಕಾರ ಮಾಡಬೇಕಾಗಿಲ್ಲ. ಚಿನ್ನಕ್ಕಿಂತ ಹೆಚ್ಚಾಗಿ ಎಲ್ಲ ನಕಲಿಗಳನ್ನೇ ಹಾಕೋತಾರೆ, ಚಿನ್ನ ಇರೋರು ಕೂಡ ಹಾಕೊಳ್ಳಲ್ಲ.
ಬೇಕಾದರೆ ನೋಡಿ ಮದುವೆ ಕಾರ್ಯಕ್ರಮಗಳಲ್ಲಿ ಸುಮಾರು 200-250 ಗ್ರಾಮ್ಸ್ 300 ಗ್ರಾಮ್ಸ್ ಒಡವೆ ಮಾಡಿಸ್ಕೊಂಡಿರ್ತಾರೆ ಹುಡುಗಿರುಗಳು. ಆದರೂ ಕೂಡ ರಿಸೆಪ್ಷನ್ಗೆಲ್ಲ ಮಸ್ತ್ ನಕಲಿನೇ ಹಾಕ್ಕೊಂಡು ಇಷ್ಟು ಚೆಂದ ಫೋಟೋಶೂಟ್ ಎಲ್ಲ ಮಾಡಿಸ್ಕೊಂಡಿರ್ತಾರೆ. ಹಾಗಾಗಿ ಚಿನ್ನ ಅನ್ನೋದು ನಮ್ಮ ಹೆಣ್ಮಕ್ಳ ಅಲಂಕಾರದ ಜೊತೆಗೆ ಅಲಂಕಾರಕ್ಕೂ ಹೌದು, ಅದ್ರ ಜೊತೆಗೆ ನಮಗೆ ಕಷ್ಟದಲ್ಲೂ ಕೂಡ ಇದು ಸಾಥ್ ಕೊಡುತ್ತೆ, ನಮಗೆ ಜೊತೆ ಇರುತ್ತೆ. ಇಷ್ಟಿತ್ತು ಫ್ರೆಂಡ್ಸ್. ಅವರು ನನಗೆ ಈ ಚೈನ್ನ ತೋರಿಸಿ ಅಂತ ಹೇಳಿದರು. ಅದ್ರ ಜೊತೆಗೆ ನನಗೆ ಗೊತ್ತಿರೋಂಥದ್ದು ಒಂದು 2 ಟಿಪ್ಸ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಯಾರಾದರೂ ಕೂಡ ದುಡ್ಡು ಕಟ್ಟಬೇಕು ಅಂದರೆ ಮುಂದಿನ ತಿಂಗಳಿಂದಲೇ ಜನವರಿಯಿಂದಲೇ ಶುರುವಾಗುತ್ತೆ ಈ ಥರ ಸ್ಕೀಮ್ಗಳು. ನಿಮ್ಮ ಹತ್ರದಲ್ಲಿರುವಂಥ ಒಡವೆ ಅಂಗಡಿಗಳಲ್ಲಿ ವಿಚಾರಿಸಿ ನೀವು ಕೂಡ ಕಟ್ಟಿ. ಇಷ್ಟಿತ್ತು. ನಾನು ಈ ವರ್ಷ ಕಟ್ಟಿರಲಿಲ್ಲ, ಅಂದರೆ ಈ 23ನಲ್ಲಿ ನಾನು ಯಾವುದೇ ರೀತಿ ಹಣನ ಕಟ್ಟಿರಲಿಲ್ಲ. ಮುಂದಿನ ವರ್ಷಕ್ಕೆ ಅಂದರೆ ಮುಂದಿನ ತಿಂಗಳಿಂದ ನಾನು ಸಹ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಕಟ್ಟಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಎಲ್ರಿಗೂ ಕೂಡ ನನ್ನ ನಮಸ್ಕಾರ. ಬಾಯ್.